ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಇದು ಮಾತು ಎಷ್ಟು ಚಂದದ ಮಾತದು. 4 ಸಾಲಲ್ಲಿ ತುಂಬಬೇಕಾದ್ರೆ ಡಿ ವಿ ಜಿಗೆ ಮಾತ್ರ ಸಾಧ್ಯ ಅದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತ. ಬರ್ಬೇಕಾದ್ರೆ ಕಾರಲ್ಲಿ ಗುರುರಾಜ್ ಅವ್ರಿಗೆ ಇದೊಂದು ಹೇಳಿದ್ದೆ ನಾನು, ನಮಗೆ ಪಾಠ ಮಾಡಬೇಕು, ಡಿ ವಿ ಜಿ ಕ್ಲಾಸ್ ಮಾಡಬೇಕು, ಸಂಡೇ ರಾಮಾಯಣದ್ದು ಭಾಗ ಆರಿಸ್ಕೋಬೇಕು, ಹೇಳಬೇಕು. ನಾನು ಅವ್ರು ಹೇಳಿದ್ದ ಮೇಲೆ ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಬಾಯ್ಪಾಠ ಆಗಿಬಿಟ್ಟಿದೆ ನಮಗೆಲ್ಲ, ಕೇಳಿದವರಿಗೆಲ್ಲ. ಹೇಳೋರು ಕಲ್ಪನೆ ಮಾಡ್ಕೊಳ್ಳಿ, ಯುದ್ಧ, ಘನಘೋರ ಯುದ್ಧ ನಡೀತಾ ಇದೆ. ಇಂದ್ರಜಿತ್ತು ಇದ್ದಾನೆ, ಇಲ್ಲಿ ಲಕ್ಷ್ಮಣ ಬಾಣ ಬಿಡ್ತಾ ಇದ್ದಾನೆ. ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಗೆದ್ದವನು ಅವನು. ಅಂಥದ್ದು ಯಾವ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯ್ತಾ ಇಲ್ಲ. ಏನು ಮಾಡಬೇಕು? ಲಕ್ಷ್ಮಣನಿಗೆ ಆತಂಕ ಆಯಿತು. ಇವನು ಕೊಲ್ದು ಹೊರತು ಬಂದು ಬೆಳವಣಿಗೆ ಇಲ್ಲ, ನಮ್ಮ ಯುದ್ಧ ನಿಲ್ಸೋಕ್ಕಾಗಲ್ಲ. ಡಿ ವಿ ಜಿ ಮಾತಿದು. ಆವಾಗ ಏನು ಮಾಡಿದ ಗೊತ್ತಾ ಲಕ್ಷ್ಮಣ? ಒಂದು ಆರ್ಡಿನರಿ ಬಾಣ ತೆಗೆದ, ದೊಡ್ಡ ಬಾಣ ಅಲ್ಲ, ಆರ್ಡಿನರಿ. ಅವ್ರ ಮಾತಿದು, ನಾನು ಕನ್ನಡದಲ್ಲಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಅವ್ರು ಹಂಗೆ ಹೇಳಿದ್ದು, ನನ್ನ ತಲೆಯಲ್ಲಿ ಕೂತದ್ದು ಹಾಗೆ. ಒಂದು ಆರ್ಡಿನರಿ ಬಾಣ ತೆಗೆದ ರೀ, ಹಣೆಗಿಟ್ಕೊಂಡ. ಏನು ಹೇಳ್ದ? ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಂ ಜಹಿ ರಾವಣಿಂ ಅಂತ ಹೇಳ್ದ ಅಂತ. ಇದು ವಾಲ್ಮೀಕಿ ಮಾತು. ಅವನೇನು ಮಾಡಿದ ಲಕ್ಷ್ಮಣ ಅಂದರೆ, ಬಾಣ ಹಣೆಗಿಟ್ಕೊಂಡು ಒಂದೇ ಹೇಳಿದ್ನಂತೆ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ. ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದು ನಿಜ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದು ಸತ್ಯ ಆಗಿದ್ದರೆ, ಯುದ್ಧೇಚ ಅಪ್ರತಿದ್ವಂದ್ವ, ಯುದ್ಧದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಅನ್ನೋ ಸತ್ಯ ಆಗಿದ್ದರೆ, ಈ ಬಾಣ ರಾವಣನ ಮಗನನ್ನು ಪ್ರಾಣ ತಗೊಳ್ಳಿ ಅಂತ ಬಿಟ್ಟ. ಆ ಬಾಣಕ್ಕೆ ಇಂದ್ರಜಿತ್ತು ಸತ್ತೋದ ಅಂದ್ಬಿಟ್ಟು ಹೇಳೋರು. ಬಾಣದಿಂದ ಸತ್ತದ್ದಲ್ರಿ, ಶ್ರದ್ಧೆಯಿಂದ ಸತ್ತದ್ದು. ಅಂಡನ ಮೇಲೆ ಯಾವ ಶ್ರದ್ಧೆ ಇದೆ ಎಂದನಿಗೆ? ಯಾವುದೋ ಆರ್ಡಿನರಿ ಬಾಣ ಅದು. ಅವ್ರು ಹೇಳೋ ಮಾತು ಆರ್ಡಿನರಿ ಬಾಣ, ಅದು ಮಹತ್ತಾದ ಬಾಣ. ಹೆಂಗಾಯಿತು ಅಂದರೆ ಅದರೊಳಗೆ ಶ್ರದ್ಧೆ ಸೇರ್ಕೊಂಡದ್ದಕ್ಕೆ ದೊಡ್ಡ ಬಾಣ ಆಯಿತು ಅಂತ. ಅದಕ್ಕೆ ಹೇಳೋರು, ಮಾಡೋ ಕೆಲಸದಲ್ಲಿ ಬಿಡ್ರಿ ಇನ್ನೊಂದು ಬಾಣ ನೋಡ್ರಿ, ಆದರೆ ಆಯಿತು, ಇಲ್ದಿರಿ ಇಲ್ಲ ಅಂದ್ರೆ ಆಗೋಲ್ಲ. ಅದು ಯಾವ ಶ್ರದ್ಧೆಯಿಂದ ಬಿಟ್ಟ ಈ ಕೆಲಸದಿಂದ ಆಗತ್ತೆ. ಯಾವ ಬಾಣದಿಂದ ಆಗಲಾರದ್ದು ನನ್ನ ಅಣ್ಣನ ಸತ್ಯಸಂಧೆ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಅವನ ಧರ್ಮದ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಇದು ಖಂಡಿತ ಆಗ್ತದೆ ಅಂತ ಬಿಟ್ಟದ್ದು ಆಯಿತು ಅಂತ. ಆದ್ದರಿಂದ ಮೊದಲನೇದ್ದು ನಂಬಿಕೆ ನನ್ನಲ್ಲಿ ಇರಬೇಕಾದದ್ದು. ಎರಡನೇದು ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕಾದದ್ದು. ಇದು ಛಾಂದೋಗ್ಯದ ಮಾತು. ತುಂಬ ಜನ ದೊಡ್ಡವರು ಬಡತನದಲ್ಲೇ ಇದ್ದರು. ಅವರು ಯಾಕೆ ಕಾಡಲಿಲ್ಲ ಅಂದರೆ ಬಡತನ ಅನ್ನಿಸ್ಲಿಲ್ಲ ಅವರಿಗೆ. ಯಾಕಂದ್ರೆ ಆ ಗುರಿ ಇತ್ತಲ್ಲ, ಆ ಗುರಿ ಸಾಧನೆಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತ ಹಾಗೆ ಬದುಕಿದ ಅಂತ ಹೇಳ್ತಿದ್ರು. ಡಿ ವಿ ಜಿಗೆ ಹನುಮಂತ ಅಂದರೆ ಆದರ್ಶ. ಅದಕ್ಕದ ಮೇಲೆ ಹನುಮಂತನ ಚಿತ್ರ ಇಟ್ಟಿದ್ದಾರೆ ಅವರು. ಮುಳುಬಾಗಲ್ ಆಂಜನೇಯ ಅವರಿಗೆ ಭಾಳ ಪ್ರಿಯ. ಮೂರನೇದು ಬಹಳ ಮುಖ್ಯವಾಗಿರಬೇಕಾದದ್ದು, ಭಗವಂತನಲ್ಲಿ ನಂಬಿಕೆ ಇರಬೇಕು.